ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರುವಂತಹ ಪ್ರಶ್ನೆ, KS ಪ್ರಿಲಿಮ್ಸಿಗೆ ತಯಾರಿ ನಡೆಸೋದು ಹೇಗೆ, ಹಾಗೆ ತಯಾರಿ ನಡೆಸೋದರ ಜೊತೆಯಲ್ಲಿ ಇದನ್ನು ಕ್ಲಿಯರ್ ಮಾಡೋದು ಹೇಗೆ ಅನ್ನುವಂಥದ್ದು. KS ಎಕ್ಸಾಮ್ ಪ್ಯಾಟರ್ನನ್ನು ನೋಡಿದಂತಹ ಸಂದರ್ಭದಲ್ಲಿ ಬಹಳ ಈಸಿಯಾಗಿ ಈ ಎಕ್ಸಾಮನ್ನು ಪಾಸ್ ಮಾಡುವಂತಹ ಅವಕಾಶ ಮತ್ತು ಅನುಕೂಲತೆಗಳಿದಾವೆ. ಉದಾಹರಣೆಗೆ ನೀವೀಗ ಗೊತ್ತಿರೋ ಹಾಗೆ ಈ KS ಎಕ್ಸಾಮ್ ಸ್ಟ್ರಕ್ಚರ್ ನಮಗೆ 3 ಸ್ಟೇಜಸಲ್ಲಿ ನಡೆಯುತ್ತೆ. ಸೊ ಮೊದಲನೇದು ಪ್ರಿಲಿಮ್ಸ್, ಎರಡನೇದು ಮೇನ್ಸ್, ಮೂರನೇದು ಇಂಟರ್ವ್ಯೂ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಇಡೀ ಚರ್ಚೆ ಈ ಪ್ರಿಲಿಮ್ಸ್ ಸಂಬಂಧಿತ ಮಾಹಿತಿಗೆ ಇಡೋಣ. ಮುಂದಿನ ದಿನಗಳಲ್ಲಿ ಅದನ್ನು ನೋಡೋಣ. ಸೊ ಪ್ರಿಲಿಮ್ಸಲ್ಲಿ ನಮಗೆ ಒಟ್ಟು 2 ಪೇಪರ್ ಇದಾವೆ. ಸೊ ಪೇಪರ್ 1 ಹಾಗೂ ಪೇಪರ್ 2. ಪೇಪರ್ 1 ಮತ್ತು 2ಗೆ ಸೆಕ್ಷನ್ಸ್ಗಳನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಈ ಒಂದು ಸೆಕ್ಷನ್ನು ಕರೆಂಟ್ ಅಫೇರ್ಸ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್, ಇವು ನಿಮಗೆ 40 ಕ್ವಶನ್ ಬರ್ತಾವೆ. ಎರಡನೇ ಹಂತದಲ್ಲಿ ಹ್ಯುಮ್ಯಾನಿಟೀಸ್ ಅಂದರೆ ಪಾಲಿಟಿ, ಜಿಯೋಗ್ರಫಿ, ಎಕಾನಮಿ, IR, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್, ಇವೆಲ್ಲವೂ, ಅಥವಾ ಎನ್ವೈರ್ಮೆಂಟ್ ಇಲ್ಲ, ಹ್ಯುಮ್ಯಾನಿಟೀಸ್, ಇಲ್ಲಿ ನಮಗೆ 60 ಕ್ವಶನ್ ಬರ್ತಾವೆ. ಸೊ ಇವೆರಡು ಸೇರಿ 100 ಕ್ವಶನ್, 200 ಮಾರ್ಕ್ಸಿಗೆ. ಅದೇ ರೀತಿಯಲ್ಲಿ ಪೇಪರ್ 2ಗೆ ಬಂದಾಗ ನಮಗೆ 3 ಸೆಕ್ಷನ್ ಇದ್ದಾವೆ. ಒಂದು ರಾಜ್ಯ ಮಟ್ಟದ ಕರೆಂಟ್ ಅಫೇರ್ಸ್, ಇವು 40 ಕ್ವಶನು. ಎನ್ವಿರಾನ್ಮೆಂಟ್ ಮತ್ತು ಸೈನ್ಸ್ ಸಂಬಂಧಿತ ಪ್ರಶ್ನೆಗಳು 30, ಹಾಗೂ ಮೆಂಟಲ್ ಎಬಿಲಿಟಿ 30. ಸೊ ಇದು ಸಹ ಟೋಟಲ್ 100 ಪ್ರಶ್ನೆಗಳು, 200 ಮಾರ್ಕ್ಸಿಗೆ. ಸೊ ನೀವು ಬರೆಯುವಂತಹ ಪರೀಕ್ಷೆ ಒಟ್ಟು 200 ಪ್ರಶ್ನೆಗಳು, 400 ಮಾರ್ಕ್ಸಿಗೆ. ಆ್ಯಂಡ್ ನಿಮ್ಮ ಕಟ್ ಆಫ್ ಅಥವಾ ಪ್ರಿಲಿಮ್ಸ್ ಪಾಸ್ ಆಗಲು ಬೇಕಾಗಿರುವಂಥದ್ದು ಒಂದು 150ರಿಂದ 180 ಮಾರ್ಕ್ಸ್, ಹಿಂದಿನ ವರ್ಷದ ಒಂದು ಕಟ್ ಆಫ್ನ ನೋಡಿದಂತಹ ಸಂದರ್ಭದಲ್ಲಿ. ಸೊ ಈ ವರ್ಷ ಬರುವಂತಹ ಪೇಪರ್ ಟಫ್ನೆಸ್ ಎಷ್ಟರ ಮಟ್ಟಿಗಿದೆ, ಎಷ್ಟು ಜನ ಅಭ್ಯರ್ಥಿಗಳು ಬರೀತಾ ಇದ್ದಾರೆ ಅನ್ನುವಂತಹ ವಿಷಯಗಳ ಮೇಲೆ ಆಧಾರವಾಗಿರುತ್ತೆ. ಸೊ ಜನರಲಿ ಅದ್ರ ಸುತ್ತಮುತ್ತ 5-10 ಮಾರ್ಕ್ಸ್ ಹೆಚ್ಚು ಕಮ್ಮಿನೇ ಇರುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ಏನು ಹೋಗಲ್ಲ. ಸೊ ಕಟ್ ಆಫ್ ನಮಗೆ ಕ್ಲಿಯರ್ ಆಗಬೇಕು ಅಂತಂದರೆ ಸಪೋಸ್ 150 ಮೇಲೆ ಬೇಕು. ಈಗ ಒಂದು ನೆನ್ಪಿಟ್ಕೊಳ್ಳಿ, ಈ ಕರೆಂಟ್ ಅಫೇರ್ಸ್ ಅನ್ನೋದು ಎಲ್ಲರಿಗೂ ಹೊಸದೇ. ಬಿಕಾಸ್ ಇದನ್ನು ಪ್ರತಿದಿನ ಓದುವಂಥದ್ದು. ಇದು ಒಂದು ವಿದ್ಯಾರ್ಥಿಗಳು ಯಾರು ಕೋಚಿಂಗ್ ತಗೊಂಡಿದ್ದಾರೆ ಅಥವಾ ಬೇರೆ ಕಡೆ ಓದಿದ್ದಾರೆ ಅಥವಾ ಯಾರು ಸೀನಿಯರ್ಸ್ ಇದ್ದಾರೆ ಅವ್ರಿಗೆ ಅನುಕೂಲವಾಗುವಂಥದ್ದು. ಬಿಟ್ಟರೆ ಕರೆಂಟ್ ಅಫೇರ್ಸ್ ರಾಜ್ಯ ಮಟ್ಟದ್ದು, ಎನ್ವೈರ್ಮೆಂಟ್ ಸೈನ್ಸ್ ಮತ್ತು ಮೆಂಟಲ್ ಎಬಿಲಿಟಿ, ಇವು 4 ಕ್ಷೇತ್ರಗಳಲ್ಲಿ ನೀವೇನಾದರೂ 50% ಅಂದರೆ ಕರೆಂಟ್ ಅಫೇರ್ಸ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ 20, ಕರೆಂಟ್ ಅಫೇರ್ಸ್ ರಾಜ್ಯ ಮಟ್ಟದ 20, ಎನ್ವೈರ್ಮೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 15, ಮೆಂಟಲ್ ಎಬಿಲಿಟಿ 15, ಅಂದರೆ 30 + 40. ಹ್ಯುಮ್ಯಾನಿಟೀಸ್ ಪೂರ್ತಿ ಬಿಟ್ಟರೂ ನಿಮಗೆ 140 ಮಾರ್ಕ್ಸ್ ಬರುತ್ತೆ. ಅಂದರೆ ಸರಿಯಾಗಿ ನೀವು ಕರೆಂಟ್ ಅಫೇರ್ಸ್, ಎನ್ವೈರ್ಮೆಂಟ್, ಸೈನ್ಸ್ ಮತ್ತು ಮೆಂಟಲ್ ಎಬಿಲಿಟಿಯನ್ನು ಪ್ರಾಕ್ಟೀಸ್ ಮಾಡಿದಂತಹ ಸಂದರ್ಭದಲ್ಲಿ ನೀವು ಬರೀ 50% ಹಿಡ್ಕೊಂಡ್ರೆ 140 ಮಾರ್ಕ್ಸ್ ಬರ್ತವೆ. ಹ್ಯುಮ್ಯಾನಿಟೀಸ್ ಆಬ್ವಿಯಸ್ಲಿ ಓದ್ತೀರಾ. ಈ 60 ಕ್ವಶನಲ್ಲಿ ನೀವು ಬರೀ ಒಂದು 30 ಕ್ವಶನ್ ಮಾಡೋದ್ರಾಗೂ ಸಫಲರಾದರೆ ಟೋಟಲ್ ನಿಮಗೆ 200 ಮಾರ್ಕ್ಸ್ ಬಂತಿಲ್ಲ. ಯಾಕೆ ಪಾಸ್ ಆಗಲ್ಲಪ್ಪ ಪ್ರಿಲಿಮ್ಸು? 400ಕ್ಕೆ 400 ಮಾರ್ಕ್ಸ್ ತೆಗೆಯೋದಿಲ್ಲ. ವಿದ್ಯಾರ್ಥಿಗಳು ಮಾಡೋದು ಫಸ್ಟ್ ತಪ್ಪು ಏನು ಅಂತಂದರೆ, ಈ 400ಕ್ಕೆ 400 ಬೇಕು, ನನಗೆ ಬೇಕಾಗಿಲ್ಲ. ಇರುವಂತಹ ಸಬ್ಜೆಕ್ಟ್ಸ್ ಎಲ್ಲವೂ, ಬಿಕಾಸ್ ನೀವು ಬರೀ ಹ್ಯುಮ್ಯಾನಿಟೀಸ್ ಓದ್ಕೊಂಡು ಕೂತ್ಕೊಂಡು ಕರೆಂಟ್ ಅಫೇರ್ಸು, ಎನ್ವೈರ್ಮೆಂಟು, ಮೆಂಟಲ್ ಎಬಿಲಿಟಿ ಫೋಕಸ್ ಮಾಡಿಲ್ಲ ಅಂದರೆ ಉಪಯೋಗ ಏನೈತಿ? ಬಿಕಾಸ್ ನಿಮಗೆ ಇಲ್ಲಿ 40, 80 ಮತ್ತು 60, 140 ಕ್ವಶನ್ ನಿಮಗೆ ಬರೀ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಎನ್ವೈರ್ಮೆಂಟ್ ಸೈನ್ಸಿಂದ ಬರ್ತಿದೆ. ನೀವು 60 ಕ್ವಶನ್ ಹಿಂದೆ 2-3 ತಿಂಗಳು ಓಡಾಡ್ತೀರಾ. 60ರಲ್ಲಿ ಮಹಾ ಅಂದರೆ ಒಂದು 40 ಕ್ವಶನ್ ಸರಿ ಮಾಡ್ತೀರಾ, 80 ಮಾರ್ಕ್ಸ್ ಬರುತ್ತೆ. ಕಟ್ ಆಫ್ ಹೆಂಗೆ ಕ್ಲಿಯರ್ ಆಗುತ್ತೆ? ಬಿಕಾಸ್ ನೀವು ಇದ್ರ ಮೇಲೆ ಫೋಕಸೇ ಮಾಡಿರಲ್ಲ. ಸೊ ದಯವಿಟ್ಟು ನಿಮ್ಮ ಪ್ರತಿದಿನದ ಶೆಡ್ಯೂಲ್ನಲ್ಲಿ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ
ಹಾಗೂ ಎನ್ವೈರನ್ಮೆಂಟ್ ಸೈನ್ಸಿಗೂ ಸಮಾನವಾದಂತಹ ಒಂದು ಸಮಯವನ್ನು ನಿಗದಿಗೊಳಿಸಿ. ನಾ ಬರೀ ಪಾಲಿಟಿ ಪರ್ಫೆಕ್ಟ್ ಆಗ್ತೀನಿ, ಬರೀ ಎಕಾನಮಿ ಪರ್ಫೆಕ್ಟ್ ಆಗ್ತೀನಿ, ನೀವು ಪರ್ಫೆಕ್ಟಾಗಿ ಉಳ್ಕೊಂಡ್ಬಿಡ್ತೀರ, ಪಾಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮ್ಮ ಕರೆಂಟ್ ಅಫೇರ್ಸ್ ಪ್ರಿಪರೇಷನ್, ಸ್ಟಾಟಿಕ್ ಪ್ರಿಪರೇಷನ್, ಎನ್ವೈರನ್ಮೆಂಟ್ ಸೈನ್ಸು ಮತ್ತು ಮೆಂಟಲ್ ಎಬಿಲಿಟಿ ಜೊತೆಗೆ ನಡಿಬೇಕು. ಪ್ರತಿದಿನ 5 ಮೆಂಟಲ್ ಎಬಿಲಿಟಿ ಕ್ವಶನ್ ಸಾಲ್ವ್ ಮಾಡಿ. ಭಾಳಷ್ಟು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮತ್ತು ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ವಿದ್ಯಾರ್ಥಿಗಳು ಮೆಂಟಲ್ ಎಬಿಲಿಟಿಯಲ್ಲಿ ಹೊಡೆದಾಡ್ತಾರೆ. ಇಲ್ಲಿ 30 ಕ್ವಶನ್ ಇದಾವೆ ನಿಮಗೆ. 10ನೇ ತರಗತಿ ಏನೂ ಗೊತ್ತಿಲ್ಲ ಅಂದರೂ 10 ಕ್ವಶನ್ ಆರಾಮಾಗಿ ಮಾಡ್ಬೋದು. ಅದರ ಒಂದು ಸೀರೀಸ್ ಮಾಡೋಣ, ಒಂದು ಕಾರ್ಯಕ್ರಮನ, ದಿನ ಅಟ್ಲೀಸ್ಟ್ ಒಂದು 4-5 ಪ್ರಶ್ನೆಗಳನ್ನು ಸಾಲ್ವ್ ಮಾಡುವಂತಹ ಒಂದು ಪ್ರಯತ್ನವನ್ನು ನಡೆಸೋಣ. ಬಟ್ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವು ಸಾಲ್ವ್ ಮಾಡಿ. ನೀವು ಸಾಲ್ವ್ ಮಾಡದೆ ಮೆಂಟಲ್ ಎಬಿಲಿಟಿಯನ್ನು ಮಾರ್ಕ್ಸ್ ಗಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ 2ನೇ ಹಂತದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೋಸ್ಕರ ಒಂದು ವಿಶೇಷವಾದಂತಹ ಇನ್ಸ್ಟ್ರಕ್ಷನ್ ಏನಪ್ಪ ಅಂದರೆ, ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡಿ. ಮೊನ್ನೆ ಒಬ್ಬ ಹುಡುಗನಿಗೆ ಮೀಟ್ ಆಗಿದ್ದೆ, ಡಬಲ್ ಡಿಗ್ರಿ ಮಾಡಿದ್ದಾನೆ. KS ಯಾಕಪ್ಪ ಬರೀತಿಲ್ಲ ಅಂತಂದರೆ, ಇಲ್ಲ ಸರ್ ಅದೆಲ್ಲ ನಮ್ಮದು ಮಟ್ಟಕ್ಕೆ ಎಲ್ಲಾಗುತ್ತೆ, ನಾವೆಲ್ಲ VAO ಅಥವಾ PC. ಅಲ್ಲ, ನೀನು ಡಬಲ್ ಡಿಗ್ರಿ ಮಾಡಿದೀಯಾ, ಆಗು, VAO ಆದರೂ ತಪ್ಪಿಲ್ಲ, PDO ಆದರೂ ತಪ್ಪಿಲ್ಲ, PC ಆದರೂ ತಪ್ಪಿಲ್ಲ. ಬಟ್ ನಿನ್ನ ಕನಸು ಅಥವಾ ನಿನ್ನ ಹಾರಾಟ ಮಾಡುವಂತಹ ಶಕ್ತಿಯನ್ನು ನೀನೇ ನೆಲದಲ್ಲಿ ಇಡ್ತಾ ಇದೆಯಾ? ಬಿಕಾಸ್ ಈ ಮನುಷ್ಯ ಒಂದು ಯುನೀಕ್ ಕ್ರಿಯೇಚರ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಬಿಕಾಸ್ ಮನುಷ್ಯ ಅನ್ಕೊಂಡಿದ್ದನ್ನೆಲ್ಲ ಸಾಧಿಸಬಲ್ಲಂತಹ ಒಂದು ಮಹತ್ತರ ಶಕ್ತಿಯನ್ನು ಹೊಂದಿರುವಂತಹ ಒಂದು ಸ್ಪೀಶೀಸ್ ಆಗಿರುವಂಥವನು. ಸೊ ಅವನು ಅನ್ಕೊಳ್ಳೋದಷ್ಟೇ ಇಂಪಾರ್ಟೆಂಟ್. ಬಟ್ ಇವತ್ತಿನ ಸಾಮಾಜಿಕ ವ್ಯವಸ್ಥೆ ಅಥವಾ ಸುತ್ತ ಇರುವಂತಹ ಪರಿಸರ ಒಬ್ಬ ವ್ಯಕ್ತಿಯನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಟ್ಟಾಕೋದಕ್ಕೆ ಪ್ರಯತ್ನ ಪಡುತ್ತೆ, ಬೇರೆ ಬೇರೆ ಕಾರಣಗಳಿಂದ. ಹೆದರ್ಸ್ಬಿಡೋದು ಅವನಿಗೆ, ನಿನ್ನ ಅದು ಮಾಡ್ಕೊಂಡು ಕುಂತ್ರೆ ಇದು ಆಗಲ್ಲ, ಯಾವುದೂ ಆಗಲ್ಲ, ನೀನು ಹಂಗೆ ಹೋಗ್ಬಿಡ್ತೀಯ. ಅರೆ ಹೆಂಗಿದ್ರು ಸಾಯೋದೈತೆ ಒಂದಿನ. ಯಾವಾಗಲೂ ಹೇಳ್ತೀನಿ, ಲೈಫ್ ಈಸ್ ಎ ಗಿಫ್ಟ್ ವಿಚ್ ನೀಡ್ಸ್ ಟು ಬಿ ಎಕ್ಸ್ಪೀರಿಯನ್ಸ್ ಟು ದ ಮ್ಯಾಕ್ಸಿಮಮ್ ಅಂತ ಹೇಳಿ. ಅಂದರೆ ನಿಮ್ಮ ಜೀವನ ನಿಮಗೆ ಸಿಕ್ಕಂತಹ ಒಂದು ಉಡುಗೊರೆ, ಆ್ಯಂಡ್ ಆ ಉಡುಗೊರೆಯನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನುಭವಿಸಿ. ಪಾಸ್ ಆಗ್ತೀನಿ, ಫೇಲ್ ಆಗ್ತೀನಿ ಅನ್ನೋ ಭಯದಲ್ಲಿ ಎಲ್ಲೂ ಹೋಗದೇ ಇರುವಂತಹ ಪರಿಸ್ಥಿತಿಗೆ ಬರಬೇಡಿ. ಸೊ ದಯವಿಟ್ಟು ನಿಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ನಿಮ್ಮ ಎದುರುಗಡೆ ಇರುವಂಥವನಾಗಿರ್ಬೋದು, ಇಲ್ಲ ಇನ್ಯಾವನೋ ಒಬ್ಬ ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ಅನ್ನುವಂಥದ್ದನ್ನು ಯಾವತ್ತೂ ಬಿಡಬೇಡಿ. ಸೊ ಆ್ಯಕ್ಚುಲಿ ಪರ್ಸೂಟ್ ಆಫ್ ಹ್ಯಾಪಿನೆಸ್ ಒಂದು ಒಳ್ಳೆ ಮೂವಿ ಇದೆ. ನೆವರ್ ಲೆಟ್ ಎನಿವನ್ ಟೆಲ್ ಯು ದಟ್ ಯು ಕ್ಯಾನಾಟ್ ಡೂ ಸಮಥಿಂಗ್. ನಿಮ್ಮ ಜೀವನದಲ್ಲಿ ಯಾವನಿಗೂ ಅವಕಾಶ ಕೊಡಬೇಡಿ ನೀವೇನು ಮಾಡೋಕ್ಕಾಗುತ್ತೆ ಅಥವಾ ಆಗಲ್ಲ ಅನ್ನುವಂಥದ್ದನ್ನು ಹೇಳೋದಕ್ಕೆ. ಸೊ ಮಾಡೋಕ್ಕಾಗಲ್ಲ ಅನ್ನುವಂಥದ್ದನ್ನು ಯಾವತ್ತು ದಾರಿ ಮಾಡಿಕೊಡ್ಬೇಡಿ. ನಿಮ್ಮ ಸಾಮರ್ಥ್ಯ, ನಿಮ್ಮ ಸಂತೋಷ ಹಾಗೂ ನಿಮ್ಮ ಒಂದು ಯುದ್ಧಕ್ಕೆ ನೀವೇ ರಾಜರು, ನೀವೇ ಪರಿಶ್ರಮ ಪಡಬೇಕಾಗಿರುವಂಥವ್ರು. ಸೊ ಮಾಡಿ, ಚೆನ್ನಾಗಿ ಓದಿ, ಎಕ್ಸಾಮ್ ಸ್ಟ್ರಕ್ಚರನ್ನು ತಿಳ್ಕೊಂಡು ಅದ್ರ ಪ್ರಕಾರ ನಿಮ್ಮ ಪರಿಶ್ರಮನ ಪ್ರತಿದಿನ ನಿಗದಿತ ಸಮಯ 20 ತಾಸು 30 ತಾಸು ಎಲ್ಲ ಬೇಡ, ಇರೋದೇ 24 ತಾಸು, 8 ತಾಸು ಮಕ್ಕಳಿ. ನಿಮ್ಮ 4-5 ತಾಸು ನಿಮ್ಮ ಫ್ರೆಂಡ್ಸು, ಮೂವಿನೋ, ಸಾಂಗ್ಸೋ, ನಿಮಗೆ ಪರ್ಸನಲ್ ಟೈಮ್ ಕೊಡಿ. 7-8 ತಾಸು ಸರಿಯಾಗಿ ನಿಮ್ಮ ಒಂದು ಅಭ್ಯಾಸಕ್ಕೆ ಕೊಟ್ಟಂತಹ ಸಂದರ್ಭದಲ್ಲಿ ಪ್ರಿಲಿಮ್ಸ್ ಏನು ದೊಡ್ಡ ಕೆಲಸ ಅಲ್ಲ ಅನ್ನುವಂಥದ್ದು ಹೇಳಲು ಇಚ್ಛಿಸಿರುವಂಥದ್ದು. ಸೊ ಈ ಒಂದು ಪರೀಕ್ಷೆ ನಿಮ್ಮೆಲ್ಲರ ಒಂದು ಕನಸಿನೆಡೆಗೆ ನಿಮ್ಮನ್ನು ಬಲಿಷ್ಠಗೊಳಿಸ್ಕೊಂತ ಹೋಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಒಂದಿಷ್ಟು ಹೊಸ ವಿಷಯಗಳನ್ನು, ಹೊಸ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.